ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಕನ್ನಡದಲ್ಲಿ ನಡೀತಾ ಇರೋಂಥ ಫೇಮಸ್ ರಿಯಾಲಿಟಿ ಶೋ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ 10. ಇದರಲ್ಲಿ ಸಂಗೀತ ಶೃಂಗೇರಿ ತಮ್ಮ ಉತ್ತಮ ಪ್ರದರ್ಶನದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಕೆಲವೇ ದಿನಗಳು ಬಾಕಿ ಇದ್ದು ಟಾಪ್ 5ರಲ್ಲಿ ಸಂಗೀತ ಅಂತೂ ಇರ್ತಾರೆ. ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಪ್ರವೇಶಕ್ಕೆ ಇವರು ಟಿಕೆಟನ್ನು ಕೂಡ ಪಡ್ಕೊಂಡಿದ್ದಾರೆ. ಕಿರುತೆರೆಯ ಹರಹರ ಮಹಾದೇವ ಸೀರಿಯಲ್ ಮುಖಾಂತರ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂಥ ಸಂಗೀತ ಶೃಂಗೇರಿ ನಂತರ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡ್ರು. ಇವರಿಗೆ ತುಂಬ ಯಶಸ್ಸು ಕೊಟ್ಟಿದ್ದು ಚಾರ್ಲಿಯಲ್ಲಿನ ಇವರ ಅಭಿನಯ ಎಲ್ಲರ ಮನಸ್ಸನ್ನು ಗೆದ್ದಿತ್ತು. ಚಾರ್ಲಿ ಅಲ್ಲದೆ ಕರ್ಮ, A+, ಲಕ್ಕಿ ಮ್ಯಾನ್, ಶಿವಾಜಿ ಸೂರತ್ಕಲ್ ಇದೆಲ್ಲ ಚಿತ್ರಗಳಲ್ಲಿ ಕೂಡ ಸಂಗೀತ ಶೃಂಗೇರಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರ ಮೂಲ ಹೆಸರೇನು ಅಂತ ಎಲ್ಲರಿಗೂ ಗೊತ್ತಾಗಿದೆ. ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿ ಬಿಗ್ ಬಾಸ್ಗೆ ಭೇಟಿ ನೀಡಿದಾಗ ತಮ್ಮ ಮೂಲ ಹೆಸರನ್ನು ಬಹಿರಂಗಪಡಿಸಿದ್ದಾರೆ ಸಂಗೀತ. ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿಯವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಭವಿಷ್ಯನ ಹೇಳುವಾಗ ಸಂಗೀತ ಶೃಂಗೇರಿ ಕೂಡ ನಿನ್ನ ಹೆಸರೇನು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರವಾಗಿ ಸಂಗೀತ, ನನ್ನ ಮೂಲ ಹೆಸರು ಶ್ರೀದೇವಿ, ಇಂಡಸ್ಟ್ರಿಗೆ ಬಂದ ಮೇಲೆ ಸಂಗೀತ ಶೃಂಗೇರಿ ಅಂತ ಬದಲಾಯಿಸ್ಕೊಂಡೆ ಅಂತ ಹೇಳಿದ್ದಾರೆ. ಹಾಗಾದರೆ ಸಂಗೀತ ಶೃಂಗೇರಿಯವರ ಮೂಲ ಹೆಸರು ಶ್ರೀದೇವಿ ಅಂತಲೇ ಇದೆ. ಅವರು ಇಂಡಸ್ಟ್ರಿಗಾಗಿ ಹೆಸರನ್ನು ಸಂಗೀತ ಶೃಂಗೇರಿ ಅಂತ ಮಾಡ್ಕೊಂಡಿದ್ದಾರೆ. ಸಂಗೀತ ಅವರು ತಮ್ಮ ಮೂಲ ಹೆಸರಿನ ಬಿಗ್ ಸೀಕ್ರೆಟ್ನ ಬಿಗ್ ಬಾಸ್ ಮನೆಯಲ್ಲಿ ರಿವೀಲ್ ಮಾಡಿದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆಗೆ ಗ್ರಾಸವಾಗಿದೆ. ನಟ ನಟಿಯರು ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ ಹೆಸರು ಬದಲಾಯಿಸ್ಕೊಳ್ಳೋದು ಕಾಮನ್ ಆದ ವಿಷಯ. ಆದರೂ ಸಂಗೀತ ಶೃಂಗೇರಿಯವರಿಗೆ ಈ ಹೊಸ ಹೆಸರಿನಲ್ಲಿ ತುಂಬಾ ಲಕ್ ಬರಲಿ, ಖುಷಿಯಾಗಿರಲಿ ಅಂತ ಹಾರೈಸೋಣ. ಬಿಗ್ ಬಾಸ್ ಮನೇಲಿ ಉತ್ತಮ ಪ್ರದರ್ಶನ ಕೊಡ್ತಾ ಇರೋಂಥ ಸಂಗೀತ ಶೃಂಗೇರಿ ಎಲ್ಲರಿಗೂ ಟಫ್ ಕಾಂಪಿಟೇಟರ್ ಕೂಡ ಆಗಿದ್ದಾರೆ. ಹಾಗೆ ಗ್ರ್ಯಾಂಡ್ ಫಿನಾಲಿನಲ್ಲಿ ಗೆದ್ದು ಬರಲಿ ಅನ್ನೋದು ಅವರ ಎಲ್ಲ ಅಭಿಮಾನಿಗಳ ಆಶಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. ಧನ್ಯವಾದಗಳು.